ಜೈ ಭೀಮ್. ನನ್ನ ಮೂರ್ತಿ ವಿಸಿಗೆ ಬಿಡುಗಡೆ ಚಿರತೆ ಸಂಘಟನೆ ಬಿಡುಗಡೆ ಚಿರತೆ ಪಾರ್ಟಿ ಇವತ್ತು ಬ್ಯಾಟ್ರಾಂಪುರ ಕ್ಷೇತ್ರ ಫಕೀರ್ ಕಾಲನಿ ಅಂತ ಹೇಳಿ ಸ್ಲಮ್ಮು ಡಮಾಲಿಷನ್ ಆಗಿದೆ. ಡಮಾಲಿಷನ್ನು ಸ್ಲಮ್ ಬೋರ್ಡ್ ಅವರು ಆಗಲಿ, BBMP ಆಗಲಿ, ರೌಣಿ ಇಲಾಖೆ ಆಗಲಿ, ಅದು ಸರ್ಕಾರ ಜಾಗದಲ್ಲಿ ಕಟ್ಕೊಂಡಿರೋದು. BBMP ಆಗಲಿ ಅವರಿಗೆ ಇಷ್ಟು ವರ್ಷ ಕಣ್ಣು ಮುಚ್ಕೊಂಡಿದ್ದೀರ. ಅವರು ಕರೆಂಟ್ ಇದೆ, ನೀರಿದೆ, ಆಧಾರ್ ಕಾರ್ಡ್, ವೋಟ್ ID ಕಾರ್ಡ್ ಎಲ್ಲ ಇದೆ. ಆವಾಗೆಲ್ಲ ಅದನ್ನು ರದ್ದುಪಡಿಸಬೇಕಾಗಿತ್ತು. ಅದೆಲ್ಲ ಇಟ್ಕೊಂಡ್ಬಿಟ್ಟು ವೋಟ್ ಹಾಕೋ ಟೈಮಲ್ಲಿ ಸರ್ಕಾರ, ಕಾಂಗ್ರೆಸ್ ಸರ್ಕಾರದಲ್ಲಿ ಇವತ್ತು ಎಲ್ಲ ಓಟು ಪಡ್ಕೊಂಡ್ಬಿಟ್ಟು ಕೃಷ್ಣ ಬೈರೇಗೌಡ್ರೆ ನಿಮ್ಮ ಕ್ಷೇತ್ರದಲ್ಲಿ ರೌಣಿ ಇಲಾಖೆಯಲ್ಲಿ ನೀನು ರೌಣಿ ಮಿನಿಸ್ಟರ್ ಆಗಿ ಅವ್ರು ಕಾಪಾಡೋ ಜವಾಬ್ದಾರಿ ನಿಂದೈತೆ. ನಿಂದು ಫಕೀರ್ ಕಾಲನಿ ಅಂತ ಪಾಪ ಮುಸ್ಲಿಮ್ಸನ್ನು ನೀವು ಓಟ್ ತಗೊಂಡ್ಬಿಟ್ಟು ಇವತ್ತು ಮುಸ್ಲಿಮ್ಸನ್ನು ತೆರವುಗೊಳಿಸಿರೋದು. ಇವತ್ತು ಯಾ ಕೋರ್ಟ್ಗೆ ಹೋಗೋಕ್ಕಾಗಲ್ಲ, ಯಾ ಕಚೇರಿಗೆ ಹೋಗೋಕ್ಕಾಗಲ್ಲ. ಆ ರೀತಿಯಲ್ಲಿ ನೀವು ಡೆಮಾಲಿಷನ್ ಮಾಡಿಸಿರೋದು ಎಷ್ಟು ಮಟ್ಟಿಗೆ ಸರಿ? ವಿತೌಟ್ ಪರ್ಮಿಷನು ಅವ್ರಿಗೇನೋ ನೋಟಿಸ್ ಕೊಟ್ಟಿದ್ದೀರಲ್ಲ, ಅವ್ರಿಗೇನು ತೆಲುವಲ್ಲಿ ಕೊಟ್ಟಿದ್ದೀರಾ? ಇದ್ದಕ್ಕಿದ್ದ ಮಕ್ಕಳು ಮರಿಯಲ್ಲ ಇವತ್ತು ಬೀದಿ ಪಾಲಾಗಿದ್ದಾರಲ್ಲ. ಇದು ಶಾಪ ಯಾರಿಗೆ ಬರುತ್ತೆ? ಕಾಂಗ್ರೆಸ್ಗೆ ಬರುತ್ತೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಇದು ಎರಡನೇ ಸರಿ. ಒಂದು SBR ಲೇಔಟಲ್ಲಿ ಕಡು ಹಾಕಿದ್ದೀರಾ ರೈಲ್ವೆ ಲೈನಲ್ಲಿ, ಆವಾಗೂ ಕಾಂಗ್ರೆಸ್ ಸರ್ಕಾರ, ಇವಾಗಲೂ ಕಾಂಗ್ರೆಸ್ ಸರ್ಕಾರ ಇದೆ. ಅಲ್ಲಿ ರೈಲ್ವೆ ಲೈನಲ್ಲಿ ಇನ್ನೂ ಬೀದಿಯಲ್ಲಿಯೇ ಮಲಗಿದ್ದಾರೆ. ಅದು ಕಾಂಗ್ರೆಸ್ಗೆ ಈ ಶಾಪ ಮುಟ್ಟುತ್ತಾರೆ. ಅದರಿಂದ ನೀವು ದಯಮಾಡಿ ಕಾಂಗ್ರೆಸ್ ಸರ್ಕಾರ, ಜಮೀರ್ ಸಾಹೇಬ್ರೆ ದಯಮಾಡಿ ಕೇಳ್ಕೊಳ್ಳಿ. ಕಾನೂನು ರೀತಿಯಲ್ಲಿ ನಿಮ್ಮ ಜಾತಿ ನಮ್ಮ ಜಾತಿ ಅಂತ ನೀವು ಅವತ್ತು ಹೇಳಿದ್ರಿ. ನಾವು ನಿಮ್ಮ ಜಾತಿಗೆ ಮಾಡ್ತೀವಿ, ನಮ್ಮ ಜಾತಿಗೆ ಅಂತ. ನಿಮ್ಮ ಜಾತಿಗೆ ಇವಾಗ ಅನ್ಯಾಯ ಆಗಿದೆ. ನೀನೇ ಓಟ್ ಪಡ್ಕೊಂಡಿದ್ದೀಯಾ, ನೀನೇ ಆ ಜನಗಳಿಗೆ ಫಕೀರ್ ಅಂತ ಹೇಳಿ ಫಕೀರ್ ಕಾಲನಿ ಅಂತಲೇ ಮಾಡ್ಕೊಂಡಿದ್ದಾರೆ ಪಾಪ ಜನ. ಅದು ಸರ್ಕಾರ ಜಾಗ, ಪ್ರೈವೇಟ್ ಜಾಗ ಅದೇ ತಪ್ಪು. ಗೌರ್ಮೆಂಟ್ ಜಾಗದಲ್ಲಿ ಅದನ್ನು ಸೆಕ್ಷನ್ ಏನೋ ಒಂದು ಡಿಕ್ಲೇರ್ ಮಾಡಿ ಸ್ಲಮ್ಮಲ್ಲಿ ಆಗಲಿ, BBMP ಆಗಲಿ ಅವ್ರಿಗೆ ಒಂದು ಪರಿಚಯ ಪತ್ರನೋ ಯಾವುದೋ ಒಂದು ಡಾಕ್ಯುಮೆಂಟ್ಸ್ ಕೊಟ್ಟರೆ ಅವರು ಉಳ್ಕೊಂಡವರು ಇಷ್ಟು ಮನೆ. ಅದೇ ದಯಮಾಡಿ ಇವತ್ತು ಸರ್ಕಾರಕ್ಕೆ ಧಿಕ್ಕಾರ ಅಂತ ಹೇಳ್ತಾ ಇದ್ದೀನಿ. ಕಾರಣ ಏನಪ್ಪ ಅಂದರೆ, ನಾವು ಸುಮಾರು ಸ್ಲಮ್ ಬೋರ್ಡ್ಗಳಿಗೆ ಮನವಿ ಕೊಟ್ಟಿದ್ದೀವಿ. ಅದು ಪ್ರೈವೇಟ್ ಅಂತ ಹೇಳಿ ಡಿಕ್ಲೇರ್ ಮಾಡಿಲ್ಲ. ಅದೇ ಫಕೀರ್ ಕಾಲನಿಗೆ ಸುಮಾರು ನಿಮ್ಮ ಸ್ಲಮ್ ಬೋರ್ಡಲ್ಲಿ ಕೊಟ್ಟಿರೋದಕ್ಕೆ ಸುಮಾರು ಅರ್ಜಿಗಳು ಹಾಕಿದ್ದಾರೆ. ಪಾಪ ಅವರು ಅದು ಪ್ರೈವೇಟ್ ಅಂತ ಹೇಳಿ ಅದನ್ನು ನಿಮ್ಮ ಸ್ಲಮ್ ಬೋರ್ಡಲ್ಲಿ ಮಿಸ್ಯೂಸ್ ಮಾಡಿದ್ದಾರೆ. ದಯಮಾಡಿ ಅದು ಪ್ರೈವೇಟ್ ಅಲ್ಲ, ಗೌರ್ಮೆಂಟ್ ಜಾಗದಲ್ಲಿ BBMP ಜಾಗದಲ್ಲಿ ಇರೋರನ್ನ ಇವತ್ತು ತೆರವುಗೊಳಿಸೋದು ಎಷ್ಟು ಮಟ್ಟಿಗೆ ಸರಿ? ಜಮೀರ್ ಸಾಹೇಬ್ರೆ ದಯಮಾಡಿ ನಿಮ್ಮ ಜನ ನೀವು ಕಾಪಾಡಿ. ಬೇರೆ ಜನ ಕಾಪಾಡ್ತೀಯಲ್ಲ, ನಿಮ್ಮ ಜನ ಇವಾಗ ಕಾಪಾಡಿ. ಅವ್ರು ಕೂಡಲೇ ಮನೆಗಳು ಅದೇ ಜಾಗದಲ್ಲಿ ಕಟ್ಕೊಡ್ಬೇಕು. ಇಲ್ಲಾಂದರೆ ಪಕ್ಕದಲ್ಲಿ ಕಣ್ಣೂರಲ್ಲಿ ಮನೆಗಳು ಕಟ್ಟಿದ್ರಲ್ಲ, ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನಲ್ಲಿ, ಅದೇ ಆ ಜನಗಳನ್ನ ಅವ್ರು ಕರ್ಕೊಂಡೋಗಿ ಅಲ್ಲಿ ಕೂಡಲೇ ಆ ಮನೆಗಳನ್ನ ಸೇರಿಸಿ ಅಂತ ಹೇಳ್ತಾ ಇದ್ದೀನಿ. ಸ್ಲಮ್ ಬೋರ್ಡ್ ಅವರು ಬರೀ ಡಿಕ್ಲೇರ್ ಆಗಲ್ಲ ಅಂತ ಸುಮಾರು ಹಿಂಗೆ ಡೆಮಾಲಿಷನ್ ಮಾಡ್ಕೊಂಡು ಹೋದರೆ ಎಷ್ಟು ಮಟ್ಟಿಗೆ ಸರಿ? ಈಗ ಬೆಲ್ಲಲ್ಲಿ ಒಂದು ಇದೆ, ಅದನ್ನು ಗೌರ್ಮೆಂಟ್ ಜಾಗದಲ್ಲಿ ಇದ್ದಾರೆ. ಅದೇ ಯಾವಾಗ ಗಡುವು ಆಗ್ತಾರೋ ಗೊತ್ತಿಲ್ಲ. ನಾನು ಅಲ್ಲಿ ಪರಿಚಯ ಪತ್ರ ಕೊಡು ಅಂತ ಹೇಳ್ತಾ ಇದ್ದೀನಿ, ಇನ್ನೂ ಪರಿಚಯ ಪತ್ರ ಕೊಟ್ಟಿಲ್ಲ. ಸ್ಲಮ್ ಬೋರ್ಡ್ ಅವರೇ ಏನೋ ಕಾರಣ ಆಗಿದ್ರೆ ಸ್ಲಮ್ ಬೋರ್ಡ್ ಅವರೇನೇ ಕಾರಣ ಆಗ್ತಾರೆ. ಕೃಷ್ಣ ಬೈರೇಗೌಡ್ರೆ ನೀನೇ ಅಲ್ಲಿ ಮಿನಿಸ್ಟ್ರು, ನೀನೇ ಅಲ್ಲಿ ಆ ಜನಗಳ ಹತ್ರ ಓಟ್ ತಗೊಂಡಿರೋದು. ಅದು ಕಾನೂನು ಆ ಮುಸ್ಲಿಮ್ಸು ಒಬ್ಬರೂ ಒಂದು BJPಗೂ ಜನತಾದಳಕ್ಕೆ ಹಾಕಿಲ್ಲ, ಎಲ್ಲ ಹಾಕಿರೋದು ಕೃಷ್ಣ ಬೈರೇಗೌಡ ಓಟೆ. ದಯಮಾಡಿ ನೀವು ಓಟ್ ತಗೊಂಡ್ಬಿಟ್ಟು ಆ ಜನಗಳನ್ನ ಇವತ್ತು ಬೀದಿ ಪಾಲ್ ಮಾಡಿರ್ತಾರೋ ಸರಿಯಿಲ್ಲ ಅಂತ ಹೇಳ್ತಾ ಇದ್ದೀನಿ. ಜೈ ಭೀಮ್, ಜೈ ಕರ್ನಾಟಕ.